ಅದೇ ನಮಗೆ 2 ದಿವಸದಿಂದ ಬಾಗಿಲು ಕಡೆನೇ ನೋಡ್ತಾ ಇದೆಯಾ? ಅಯ್ಯೋ, ಇವ್ನು ಗೋಪಾಲ್ನ ಅದೇ ನೀನು ಹೇಳ್ದಲ್ಲ. ಅಖಿಲ ಅವರು ಬೀಗ್ತಿ ಊರಾಗ ಯಮ್ಮನ ಯಾರೋ ಬಡ್ಡಿ ಕೊಡ್ತಾಳೆ ಕಮ್ಮಿ ಬಡ್ಡಿಗ, ಹೋಗಿ ಇಸ್ಕೊಂಬ ಹೋಗು ಅಂತ ಹೇಳ್ದೆ. ಅವನು ಹೋಗಿ 2 ದಿವಸ ಆಯ್ತು ಇನ್ನೂ ಬಂದಿಲ್ಲ. ಎತ್ತೋದ್ನ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಮ್ಮ. ಅಮ್ಮನು ಕಡಿಮೆ ಬಡ್ಡಿಕ ಕೊಡ್ತಾಳೆ, ಅದಕ್ಕೆ ನಾನು ಅಲ್ಲಿಗೆ ಹೋಗು ಅಂತ ಹೇಳಿದ್ದು. ಎಲ್ಲ ಈಸ್ಕೊಂಡು ಹಂಗೆ ಏನಾನ ಹೋಟ್ಲು ಮಾಡಬೇಕು ಅಂತ ಇದ್ನಲ್ಲ, ಆ ಕಡೆಗೆ ಹೋದ್ನ ಏನೋ ಹೋಟ್ಲು ಸಾಮಾನು ಅದು ಇದು ಬೇಕಲ್ಲ, ಹೋಗಿರ್ತಾನೆ ಹೇಳ, ಅಮ್ಮನ ಕೊಟ್ಟಿರ್ತಾಳೆ. ಅಮ್ಮ ಮೌ ಏ ಬಾರ ಗೋಪಾಲ, ಅಲ್ಲ ನೀನು ಹೋಗಿ 3 ದಿವಸ ಆಯ್ತು, ಇವಾಗ ಬರ್ತಾ ಇದೆಯಲ್ಲ. ಕೊಟ್ಲೇನಣ್ಣ ಅಮ್ಮನ ಕಾಸು? ಲೇ ಸುವರ್ಣಿ, ಇನ್ನೊಂದ್ಸರಿ ಕೂಗು, ಇನ್ನೊಂದ್ಸರಿ ಕೂಗೆ. ಏನಂತಮ್ಮ? ನೀನು ಅವಾಗ ಏನು ಕೇಳಿದ್ದವನ್ನ ಇನ್ನೊಂದ್ಸರಿ ಕೇಳು. ಕೊಟ್ಲೇನಣ್ಣ ಅಮ್ಮನ ಕಾಸು ಅಂತ ಕೇಳಿದ್ನಿ. ಹ್ಞೂ, ಅದ್ರಾಗೇನು? ಎಲ್ಲ ಹೋಗ್ಲಿ ಬಿಡಮ್ಮ, ನೀನು ನನ್ನ ತಂಗಿ ಇದೆಲ್ಲ ನನ್ನ ಮಗನ್ಕ ಅಷ್ಟೇ ಸಾಕು. ಅದೇ ಒಂದು ಕೊರತೆ ಆಗೋಗಿತ್ತು. ಅಯ್ಯೋ ನನ್ನ ಮಗನ್ಗೆ ಯಾರೂ ಇಲ್ಲಲ್ಲಪ್ಪ ದಿಕ್ಕು ಅಂತ. ನೀನು ನನ್ನ ಬಾಯಿ ತುಂಬ ಅಣ್ಣ ಅಂತ ಕೂಗ್ದಲ್ಲ, ನಂಗೆ ಅಷ್ಟೇ ಸಾಕು ಬಿಡಮ್ಮ. ಇನ್ನು ಈ ಪ್ರಾಣ ಹೋದ್ರೂ ಪರವಾಗಿಲ್ಲ. ಆಮೇಲೆ ಮಾತಾಡಿದ್ರೆ ಆಯ್ತು. ಏನಣ್ಣ ಏನಲ್ಲ ಅಮ್ಮ? ಗೋಪಾಲ ಕೂತ್ಕ ಬರ. ಇಲ್ಲಮ್ಮ, ಅಮ್ಮನ ಕಾಸು ಕೊಡಲಿಲ್ಲ. ಇಲ್ಲ ನನ್ನ ಹತ್ರ ಅಂತ ಅಂದ್ಬಿಟ್ಲು. ಕಾಸು ಕೊಟ್ಟಿದ್ದಿದ್ರೆ ನಾನು ಇಷ್ಟು ದಿನದಿಂದ ಅಲ್ಲೇ ಇರಬೇಕಾಗಿತ್ತಾ? ಮತ್ತೆ ಇಷ್ಟು ದಿನದಿಂದ ಅಲ್ಲೇನು ಮಾಡ್ತಾ ಇದ್ದೆ? ನಾನಾ ಯಾವ್ದಾರ ಕುರಿನೋ ಮ್ಯಾಕೆನೋ ಹಸುವೋ ಸಿಗ್ತದೇನೋ ಮಾರ್ಬಿಟ್ಟು ಮನೆ ಬಾಡಿಗೆ ಕಟ್ಕೊಂಡು ಏನೋ ಒಂದಷ್ಟು ಮನೆಗೆ ರೇಷನ್ ತರೋಣ ಅಂತ ಓಡಾಡ್ತಾ ಇದ್ನಿ ಊರೆಲ್ಲ. ಒಂದು 10:30 11 ಗಂಟೆವರೆಗೂ ಯಾವುದೋ ಒಂದು ದೊಡ್ಡದೊಂದು ಬೊಲ್ತೋಗಿರೋ ಕುರಿನೇ ಬಿದ್ದುಬಿಡದೆ. ಅದು ಒಂದಲ್ಲ 2 ಕುರಿ. ಹಾಂ, ಹಂಗಾರೆ ಆ ಕುರಿಗಳು 2 ಮಾರ್ಬಿಟ್ಟಾ? ಕುರಿಗಳಂದ್ರೆ ಅವಲ್ಲಮ್ಮ, ರಾಧಮ್ಮನು ಇನ್ನೊಬ್ಬ ಯಾರೋ ಅಯ್ಯಪ್ಪನ ಯಾರೋ ನನಗೆ ತಿಳಿದು ಅವರು ಇಬ್ರು ಅದು ಯಾರೋ ಅಮ್ಮನು ಸತ್ತೋಗೋಳಂತೆ. ಅದನ್ನು ಎತ್ಕೊಂಡು ಮಶಾನ್ ಕಡೆ ಓದ್ತಾಯಿದ್ರು. ನಾನು ಇದೇನಪ್ಪ ಅಂತಂದ್ಬಿಟ್ಟು ಅವ್ರಿಂದನೇ ಓದ್ನಿ. ಅಲ್ಲಿ ಇಕ್ಬಿಟ್ಟು ಮಾತಾಡ್ಕೊತ ಇದ್ರು ಅವರೇ, ಏನೋ ಬೇಕು ಬಂತು ಬೇಕಂತ ಯಮ್ಮನ ತಲೆಕಾಕ್ಬಿಟ್ನಿ, ಯಮ್ಮನ ಸತ್ತೋದ್ಲು ಅಂತ. ಅದೇ ಟೈಮ್ಗೆ ನನ್ನ ಹತ್ರ ಫೋನ್ ಇತ್ತಲ್ಲ, ಫೋನಾಗ ಒಂದು 2 ಫೋಟೋ ತಕ್ಕೊಂಡು ಇರಲಿ ಕೆಲ್ಸಕ್ಕೆ ಬರ್ತದೆ ಅಂತ ಇಕ್ಕೊಂಡಿದ್ದೀನಿ ಫೋಟೋಗಳು. ಕೆಲ್ಸಕ್ಕೆ ಬಂತು ಅನ್ನೋ ಆಮೇಲೆ ಮಾರನೇ ದಿವಸ ಹೋಗಿ ಆ ರಾಧಮ್ಮನ ಕೇಳಿದ್ನೆ. ಅಮ್ಮನ ದುಡ್ಡು ಕೊಡಲ್ಲ ನಾನು, ಏನು ಮಾಡ್ತೀಯೋ ಮಾಡ್ಕೊ ಹೋಗು ಅಂತಂದ್ಲು. ಆಮೇಲೆ ಆ ಫೋಟೋಗಳು ನನ್ನ ಹತ್ರವೇ, ನೀವು ಹಿಂಗೆ ಎತ್ಕೊಂಡು ಹೋಗ್ತಾ ಇರೋದು, ಇವಾಗ ನೀನು ದುಡ್ಡು ಕೊಡಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಈ ಫೋಟೋಗಳು ಕೊಟ್ಬಿಟ್ಟು ಅಂತ ಹೇಳ್ಬಿಟ್ಟು ಬನ್ನಮ್ಮ ಬಾ ಅಂತ ಇದ್ಲು. ಇನ್ನೊಂದು 2 ದಿವಸ ಅಷ್ಟು ತಲೆ ಕೆಕ್ಲಿ ಅಂದ್ಬಿಟ್ಟು ಬಂದ್ಬಿಟ್ಟು ನಾನು. ಆಗ ಹಿಡಿಯೋದು ಸರಿಗಾನೆ ಹಿಡ್ದಿದ್ಯಾ? ಹಾಂ, ಏನೋ ರಾಧಮ್ಮನ ಹತ್ರ ದುಡ್ಡಿಲ್ಲ, ಏನೊಂದು ನಾವು 2 ಲಕ್ಷನ 3 ಲಕ್ಷನ ಕೊಟ್ಟಿದ್ರೆ ನಾವು ವಾಪಸ್ ಕೊಡ್ತಾ ಇರಲಿಲ್ಲ, ಅದಕ್ಕೆ ಬಡ್ಡಿನೂ ಕೊಡ್ತಾ ಇರಲಿಲ್ಲ. ಇವಾಗ ಅನುಭವಿಸ್ಲಿ ಸುಮ್ಮನೆರು. ಹಂಗೆ ಹೇಳ್ತೀನಿ, ಒಂದು 10 ಲಕ್ಷ ಕೇಳು. ಕೇಳಿದ್ನಿ 10 ಲಕ್ಷ ಕೊಡು, ಇಲ್ಲ ಅಂತಂದರೆ ಈ ಫೋಟೋಗಳು ಎತ್ಕೊಳಕ್ಕೆ ನಾನು ಟೇಷನ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಹಂಗೆ ಮಾಡು ಎತ್ಕೊಳಗೆ ಟೇಷನ್ ಕೊಡು. ಆಮೇಲೆ ಇಟ್ಕೊಳಕ್ಕೆ ಜೈಲಾಗ ಹಾಕೊಳ್ಳಿ. ಆಮೇಲೆ ಜೈಲ್ಗೆ ಹೋಗ್ತಾಳೆ ಬಿಡಮ್ಮ. ಆಮೇಲೆ ಹತ್ರ ದುಡ್ಡಿಲ್ಲ, ಕೊಡ್ತಾಳೆ ಸುಮ್ಮನೆರಮ್ಮ. ಎಷ್ಟು ಬೇಕು ಅಷ್ಟು ದುಡ್ಡದೆ ಕೊಡ್ತಾಳೆ, ಕೊಡ್ಲಿ ಹೋಗಿ ಇಸ್ಕೊಂತೀನಿ. ಹಂಗಾದ್ರೆ ರಾಧಮ್ಮನ್ಕ ಕೊಡ್ಬಾರ್ದು ಕೆಲಸನೇ ಕೊಡ್ತಾ ಇದೆಯಲ್ವಾ? ಇದೆಲ್ಲ ಸರಿ. ಸತ್ತೋಗಿದ್ಲಲ್ಲ ಆಯಮ್ಮನ ಎಲ್ಲವಳೆ? ಏನೋ ಅಮ್ಮನ ಮಣ್ಣು ಮಾಡಿದ್ರೆ ಏನೋ ನಂಗಂತೂ ತಿಳಿದು. ನಾನು ನೋಡಿದ್ನೆ, ಫೋಟೋ ತಕ್ಕೊಂಡೆ, ಆತ ಬಂದ್ಬಿಟ್ಟೆ. ಅವ್ರು ಏನಾರ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಅದು ಇದು ಅಂತ ಪೊಲೀಸ್ ಕೇಸು ಅದು ಇದು ಆಗ್ತದೆ. ಯಾಕೆ ಬೇಕಮ್ಮ ನಮ್ಗೆ? ಅದಕ್ಕೆ ನಾನು ಅದು ಕಲ್ದಿರು ಬಂದ್ಬಿಟ್ಟೆ. ಹಂಗಾದ್ರೆ ಕೊಡ್ತಾಳೆ ಬಿಡು ಆರಾಮಾಗೆ. ಯಾವ್ದಾನೊಂದು ಹೋಟ್ಲ್ ಹಾಕ್ಕೊಂಡ ನಿನ್ನ ಜೀವನ ನೀನು ನೋಡ್ಕಪ್ಪ. ನೀನು ಯಾರು ಸುದ್ದಿಗೆ ಹೋಗಬೇಡ ಸಾಕು. ಏನು ಯಾರು 1 ರೂಪಾಯಿ ಕೊಡಲ್ಲ. ಅಲ್ಲ ಸುವರ್ಣೆ, ನೀನೇನೋ ಕೊಡೋದಲ್ಲೇನೆ ಅವನ್ಕ? ಅಮ್ಮ, ನೀನು ಬಂದಾಗಿಂದ ನೋಡ್ತಾನೆ ಇದೆಯಾ ನನ್ನ ಪರಿಸ್ಥಿತಿನ? ತಿರ್ಗಾ ದುಡ್ಡು ಕೇಳ್ತೀಯಲ್ಲಮ್ಮ? ಹಾಂ, ಎಲ್ಲಿಂದ ಬರ್ತೈತಮ್ಮ? ಒಬ್ಬನ ಸಂಪಾದನೆ ಮಾಡಬೇಕು. ಹಾಂ, ನೋಡಿನು ನೀನು ತಿರ್ಗಾ ಕೇಳ್ತಾ ಇದೀಯ ಅಂತಂದರೆ ನಾನು ಇನ್ನೇನು ಹೇಳೋದು ಹೇಳು. ಸರಿ ಬಿಡಮ್ಮ, ರಾಧಮ್ಮನೇನ ಒಂದು 10 ಲಕ್ಷ ದುಡ್ಡು ಕೊಟ್ಟರೆ ಒಂದು 2 ಲಕ್ಷ ಕೊಡ್ತೀನಿ ಬಿಡು. ಏನಕ್ಕನ ಬೆಳೆಸ್ಕೊಂಡು ಏನಾಗುತ್ತಾನೆ ಅಷ್ಟೊಂದು ದುಡ್ಡು ಏನಕ್ಕೆ ಬೇಕು? ನೋಡ್ದೇನೆ ಎಷ್ಟು ಬೇಮೆ ನಿನ್ನ ಮೇಗ. ಹಾಂ, ಅದೇ ನಿಮ್ಮ ಅಣ್ಣ ಶಂಕರ್ನ ಯಾವತ್ತಾನ ಅನ್ನ ಇಂದಮ್ಮ ಒಂದು 2 ಲಕ್ಷ 3 ಲಕ್ಷನ ಖರ್ಚು ಮಾಡ್ಕ ಅಂತ ಕೊಟ್ಟನೇನೆ. ಕೊಡ್ತಾನೆ ಅವ್ನ ಮಕ್ಕ ನೋಡಿ ಕೊಟ್ಟು ನೋಡ್ದೇನಮ್ಮ. ಮನೆ ಎಂಥ ಮನೆ ಕಟ್ಸೋನೆ, ಹೊಸ ಮನೆಗೆ ಹೋಗಿಲ್ಲ ನೀನು? ಇಲ್ಲಮ್ಮ, ನಾನು ಹೋಗಿಲ್ಲ. ಇತ್ತೆ ಹಳೆ ಮನೆಗೆ ಮಾತಾಡ್ಸ್ಕೊಂಡು ಹಿಂಗೆ ಬಂದ್ಬಿಟ್ನೆ. ನಾನೇನು ಹೋಗ್ಲಮ್ಮ? ಕಟ್ಸೋ ಅಂತ ಹೇಳೋದೇನಮ್ಮ? ಹೆಂಗೆ ಕಟ್ಸೋನೆ? ಪಕ್ಕದಾಗ ಇನ್ನೊಬ್ಬ ಮಗನ್ಕ ಜಾಗ ಮಾಡಿಕೋನೆ ಮನೆ ಕಟ್ಸೋಕ. ನಮ್ಮ ಕೈಲಿ ಹೇಳ್ಕೊಡ್ತಾನಮ್ಮ? ಹೇಳ್ಕೊಡ್ತಾನೆ ನಮ್ಕ? ನನ್ನ ಮಗಳನ್ನ ಮದುವೆ ಮಾಡ್ಕೊಂತಂದ್ರೆ ಆಡ್ಬಾರ್ದು ಮಾತುಗಳಾಡಿದ್ಲು ಅವಳು ಅಖಿಲ. ಬೇಡ ಬಿಡು, ನನ್ನ ಮಗಳನ್ನ ಎಲ್ಲನ ಒಳ್ಳೆ ಕಡೆ ಚೆನ್ನಾಗಿರೋ ಕಡೆ ಕೊಟ್ಟು ಮದುವೆ ಮಾಡ್ತೀನಿ. ಅವರೇ ಮಾಡ್ಕೊಳೋದೇನು ಬೇಡ. ಅಯ್ಯೋ, ಎಲ್ಲನ ಒಳ್ಳೆ ಕಡೆ ನೋಡಿ ಮದುವೆ ಮಾಡೋಣ ಸುಮ್ಮನೆರಮ್ಮ. ಏನು ಇವಾಗೇನು ಹುಡುಗರ್ಕೇನು ಬರೋಣ? ಸದ್ಯ ಹುಡುಗಿ ಒಂದು ಚೆನ್ನಾಗಿತ್ತಂದರೆ ಅವರೇ ಬಂದು ಎಲ್ಲ ಇಕ್ಕಿ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಯಾಕೆ ನೀನು ಯೋಚನೆ ಮಾಡ್ತೀಯಾ? ಸುಮ್ಮನೆರು. ಏನು ಹುಡುಗಿಕೇನು ಕೈ ಕುಂಟ ಕಾಲು ಕುಂಟ? ಹಾಂ, ಲಕ್ಷಣವಾಗಿ ಒಳ್ಳೆ ಸುಮ್ಮನೆರು. ಯಾರೋ ಬಂದು ಮಾಡ್ಕೊಂಡು ಹೋಗ್ತಾರೆ. ಅವ್ರು ಕೊಡೋದೇನು, ನೀನು ಖರ್ಚು ಮಾಡೋದೇನು? ಏನೋ ಅಣ್ಣ ತಂಗಿತ್ತು ನೀವಿಬ್ರು ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು. ಇವಾಗ ಅವ್ರ ಮನೆಗೆ ಹೋಗಿ ಇವನ್ ಸುದ್ದಿ ಎಲ್ಲ ಹೇಳೋದು ಬೇಡನೇ ಶಂಕರ್ನ್ಕ? ಕೆಲಸ ಮಾಡಮ್ಮ. ಹೋಗಿ ಹೇಳ್ತಾಳಂತೆ ಅವ್ರ ಮನೆಗ. ಅವರಿಂದ ಇವಾಗ ನಮ್ಗೆ ಏನಾಗಬೇಕು ಉಕ್ಕಾರ?
ಹಾಂ ಅವ್ರು ಬದುಕಿದ್ದು ಅವ್ರಕ ನಾವು ಬದುಕಿದ್ದು ನಮ್ಕ ನೀನು ಹೋಗಿ ಹೇಳೋದೇನು ಬೇಕಾಗಿಲ್ಲ, ಸುಮ್ಮನೆ ಇರು. ಅಣ್ಣ ರಾಧಮ್ಮನ ಹತ್ರ ಹೆಂಗನ ಮಾಡಿ ನೀನು 10 ಲಕ್ಷ ರೂಪಾಯಿ ಒಚ್ಚಲು ಹಾಕೇಬೇಕು ನೋಡ್ಕ. ಓ ಓ ಹಾಕಣ ಇರಮ್ಮ, ಹಾಕಣಿರು. ಹಾಂ ಏನಪ್ಪ ತಲೆ ಇಷ್ಟೊಂದು ತೂಕ, ತಲೆನೋವು ಬೇರೆ. ರಾಧಮ್ಮ ನೀನು ಮಾಡೋದೆಲ್ಲ ಒಂದೊಂದು ಕೆಲಸಗಳೆಲ್ಲ ಮಮ್ಮವು ಅಲ್ಲ ಹಬ್ಬಕ್ಕೂ ಯಾಕೆ ಹೋಗಿ ನನ್ನನ್ನು ಒಯ್ದಿದೆಯಲ್ಲ ನೀನು ಎಂತ ಒಳ್ಳಿರ್ಬೇಕು ನೋಡು. ಅಯ್ಯ ಒಳ್ಳೆ ಕತೆ ನಿಂಕ. ಒಂದು ಲೋಟ ಕಾಪಿ ಎತ್ಕೊಂಬ ಬಿಸಿ ಬಿಸಿ, ತಲೆನೋವೇನಾದ್ರು ಅಷ್ಟು ಕಮ್ಮಿ ಆಗ್ತದೇನೋ. ಓದ್ತೀನಿ ನಮ್ಮ ಪೆದ್ದಿ ಅದೇನು ಮಾಡ್ತಾವಳೋ ಅದೇನೋ ಎತ್ಕೊಂಬಮ್ಮ. ನಾನು ಬಂದಿದ್ದು ಮೊನ್ನೆ ರಾತ್ರಿ ಅದಾವಪ್ಪನು ನನ್ನ ಹಳ್ಳಿನ ತೊಡೆದತ್ರಕ್ಕೆ ಹೋದಾಗ ದೇವ್ಗಳಂಗೆ ಕೂತ್ಲಿಕ್ಕಿರೋದು ಆ ಪಾತಿನೂ ಅಲ್ಲಿ ಇವಳು ಗೌರಿ ಅವರಮ್ಮ ಈ ಕಿತಾಪತಿ ಮಾಡಿರೋದು. ಅದಕ್ಕೆ ನಾನು ನಿಂಗೆ ಕೇಳಕ್ಕೆ ಬಂದಿದ್ದು. ಲಂಕಣಿ ಮುಂಡಿಗಳು ನೋಡ್ದ ಎಂಥ ಕೆಲಸ ಮಾಡಿದ್ರು ನಮ್ಕ. ಅದೇನದು ನಾನು ಇಷ್ಟೊತ್ತಿಗೆ ಮಾತಾಡ್ತಾ ಇದ್ದೀನಿ. ಹ್ಞೂ ಅನ್ನಿಲ್ಲ ಅನ್ನಿಲ್ಲ. ರದಮ್ಮ ರದಮ್ಮ ಸರ್ ಆಯ್ತು ಬಿಡು ಕತೆ. ಇದೇನಿದು, ಇದ್ಯಾವ್ದು ಮನೆ ಇದು ಹಿಂಗದೆ? ಹಾಂ ಒಳ್ಳೆ ದೇವ್ಗಳ ಮನೆ ಇದ್ದಂಗದೆ. ನಾನು ಯಾಕೆ ಇಲ್ಲಿಗೆ ಬನ್ನಿ? ಆ ರಾಧಮ್ಮನ ಮನೆಗಲ್ಲ ನಾನು ಬಿದ್ದೋಗಿದ್ದೆ, ತಲೆ ಸುತ್ತೆ. ಅದು ಹಿಂಗೆ ಇಲ್ಲಿಗೆ ಬನ್ನಿ ನಾನು. ಅಯ್ಯಯ್ಯ ಇದ್ಯಾವುದು ಮನೆ? ಒಳ್ಳೆ ದೇವ್ಗಳಿದ್ದಂಗವಲ್ಲಮ್ಮ ಈ ಮನೆಗೆ ಸಂಸಾರ. ಅಯ್ಯಪ್ಪ ಈ ಸಾಮಾನುಗಳೇನು ಇಷ್ಟು ಗಲೀಜಾಗವೆ. ಹಾಂ ತಡಿ, ಅಲ್ಲಿ ಯಾರನ್ನ ಕಿಟಕಿನಾಗ ಅವ್ರೇನೋ ಬಗ್ ನೋಡೋಣ. ಅಣ್ಣ ಅಕ್ಕ ಯಾರನ್ನಿದ್ದೀರಾ? ಯಾರನ್ನಿದ್ರಂಗೆ ಬಾಕ್ಲಂಗೆ ತೆಗಿರೋಣ ಅಣ್ಣ. ಅಯ್ಯೋ ಮಕ್ಕ ಮುಚ್ಚೋಗ ಇದೇನಿದ? ಬರೀ ಮರಗಳು ಗಿಡಗಳು ಅವೆ, ಮನೆಗಳೇ ಇಲ್ಲ. ಹಾಂ ಅಣ್ಣ ಅಕ್ಕ ಈ ಬಾಕ್ಲಂಗೆ ತೆಗಿರೋಕೋ ಯಾರನ್ನ ಇದ್ರೆ? ಈ ಕಡೆಗೂ ಗಿಡಗಳು ಮರಗಳವೆ. ಹಾಂ ನಾನು ಯಾರನ್ನ ಕಿಡ್ನಾಪ್ ಮಾಡಿಬಿಟ್ಟವ್ರ ಹೆಂಗೆ? ಅಲ್ಲ ನನ್ನನ್ನು ಕಿಡ್ನಾಪ್ ಮಾಡಿದ್ರೆ ಏನು ಸಿಗ್ತದೆ? ಬುಡ್ಬುಡ್ಕೆ ಏನಿಲ್ಲ ನನ್ನ ಹತ್ರ. 1 ರೂಪಾಯಿ ದುಡ್ಡು ಕೂಡ ಇಲ್ಲ. ಹಂಗ ಹಿಂಗ ನಮ್ದು ಯಾವಾಗಂತ ಹೊಡೆದ ಕೆಲಸ ಮಾಡೋವಾಗ 1,000ನೋ 2,000ನೋ ಹಂಗೆ ದುಡ್ಡನ್ನ ಕೈಯಾಗಿರೋದು. ಇವಾಗೇನು 1 ರೂಪಾಯಿ ಇಲ್ಲ ನನ್ನ ಹತ್ರ. ಅಯ್ಯೋ ಒಳ್ಳೆ ಕತೆ ಆಗೋಯ್ತಲ್ಲ, ಇಲ್ಲಿ ಬಂದು ಸಿಕ್ಕಾಕೊಂಬಿಟ್ಟಿದ್ದೀನಲ್ಲ. ಏನು ಮಾಡೋದು? ಯಾರು ನನ್ನನ್ನು ಇಲ್ಲಿ ಕರ್ಕೊಂಬಂದಿರೋದು? ಹಾಂ ಓ ಯಾರು ಊಟ ತಂದಿಕ್ಕವ್ರೆ? ಓ ನನಗೆ ತಂದಿಕ್ಕಿರ್ಬೋದು, ತಡಿ ತಿನ್ನೋಣ. ಅಯ್ಯ ಇದು ಸಾಲ್ತದ? ಇನ್ನೊಂದಷ್ಟು ಇಡ್ಲಿ ತಂದಿಕ್ಕತ್ತಾರಿಲ್ಲ. ಓ ಇಡ್ಲಿಗಳು ನೋಡಿ ಎಷ್ಟು ಮೆತ್ತಗವೆ, ಒಳ್ಳೆ ಚೆನ್ನಾಗವೆ. ಹಾಂ ದಿನಕ್ಕೊಂದು 3 ಟೈಮು ಆ ಊಟ ತಂದು ಕೊಟ್ಬಿಟ್ರಪ್ಪ. ಅದು ಯಾರೋ ಇಲ್ಲಿರೋರು ತಿನ್ಬಿಟ್ಟು ಇಲ್ಲೇ ಮಲ್ಕೊಂತೀನಿ. ಹಾಂ ಬೇಡ ಬೇಡ ಬೇಡ, ನಮ್ಮ ಪೆದ್ದಿ ಅವಳಿಗೆ ಏನು ಗೊತ್ತಾಗಲ್ಲ. ನಾನು ಮನ್ಕೋಬೇಕು ಫಸ್ಟು. ಈ ಇಡ್ಲಿ ತಿನ್ಬಿಟ್ಟು ಫಸ್ಟ್ ಮನ್ಕೋಗೋ ದಾರಿ ನೋಡಂತಡಿ. ನಮ್ ಚೆನ್ನಾಗವೆ ಇಡ್ಲಿಗಳು, ಚೆನ್ನಾಗವೆ. ಯಾರೋ ಅಷ್ಟು ಉಪ್ಪು ಮುಂದಾಗ್ಬಿಟ್ಟಿದೆ. ಏನೋ ನೋಡ್ಕೊಂಡ್ಬಿಡು, ಯಾವುದೋ ಒಂದು ತಿನ್ಕೊಳ್ಳೋಣ. ತಿಂದ್ಬಿಟ್ಟು ಎಲ್ಲ ದಾರಿ ಅದೇನೋ ನೋಡಿ ಮನ್ಸಿರ್ಕೊಳ್ಳೋಣ ಫಸ್ಟು. ಇಲ್ಲೆಲ್ಲೋ ಕಾಡಾಗ್ತಾ ಇದ್ದಂಗೆ ತಂದಾಕ್ಬಿಟ್ಟಿದ್ದಂಗೆ ಅವ್ರ ಮಗ ಮುಚ್ಚೋಗ ಇವ್ರ ಎಗ್ರು ಬಿದ್ದೋಗ. ಹಾಂ ನಮ್ಮ ಪೆದ್ದಿ 15 ದಿವಸದಿಂದ ಕೋಳಿ ಸಾರಬೇಕು ಅಂತ ಇದ್ಲು. ಅಯ್ಯೋ ಅವಳಿಗೆ ಮಾಡೋಣ ಇಕ್ಕಬೇಕಾಗಿತ್ತು. ಅಲ್ಲ ಅಷ್ಟೊತ್ನಾಗ ಆ ರಾಧಮ್ಮನ ಮನ್ಕೋಗಿ ತಲೆ ಕೇಟ್ ತಿಂದು ಇಂಥ ಗತಿ ಬಂತು. ತಡಿ ಎಲ್ಲನ ದಾರಿ ಅದೇನೋ ನೋಡ್ಬಿಟ್ಟು ಮನ್ಕೋಗೋಣ. ಅದೇನು ಮಾಡ್ತಾಳೋ ಏನೋ, ಊಟ ಗಿಟ್ಟ ತಿಂದ್ಲೋ ಇಲ್ಲೋ ಪೆದ್ದ ಮುಂಡೆ ಹತ್ಕೊಂಡು ಕೂತಾಳೋ ಏನೋ, ನಮ್ಮ ಅಮ್ಮನೇ ಬರೇ ಇಲ್ಲ ಅಂತ. ಪಾಪ ಅವಳಿಗೆ ಏನು ತಿಳಿಯಲ್ಲ ಏನೂ ಇಲ್ಲ.